ನಮ್ಮ ತಂದೆಯಾದ ದೇವರಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಲೋಕದಲ್ಲಿ ಜೀವಿಸುವಾಗ ಕುಟುಂಬಗಳಲ್ಲಿ ಬಾಳುತ್ತೇವೆ. ಆದರೆ ಅನೇಕರು ತಮ್ಮ ಕುಟುಂಬದಲ್ಲಿ ಇರುವವರನ್ನು ಕಳೆದುಕೊಳ್ಳುತ್ತಾರೆ. ಆಗ ಅವರು ಅನಾಥರಾಗುತ್ತಾರೆ. ಅನೇಕ ಮಕ್ಕಳನ್ನು ನೋಡಿದ್ದೇವೆ. ಅವರು ಅನಾಥ ಆಶ್ರಮದಲ್ಲಿ ಬೆಳೆಯುತ್ತಾರೆ. ಕುಟುಂಬಗಳಿದ್ದರೂ ಅನೇಕರು ನನಗೆ ಯಾರು ಇಲ್ಲ ಎಂದು ದುಃಖದಿಂದ ಹೇಳುವುದನ್ನು ಕೇಳಿದ್ದೇವೆ. ಆದರೆ ಪ್ರಿಯರೇ, ಈ ದಿನದ ವಾಕ್ಯವು ನಮಗೆ ಏನು ಹೇಳುತ್ತದೆ ಎಂಬುದಾದರೆ ನೋಡುವುದಾದರೆ, ನಮ್ಮ ಪರಲೋಕದ ತಂದೆಯು ನಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ. ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯಾರ ಸಹಾಯವೂ ಇಲ್ಲದೆ ನಾವು ಈ ಲೋಕದಲ್ಲಿ ಬಾಳಲು ಸಾಧ್ಯವಿಲ್ಲ. ಆದರೆ ನಮ್ಮ ತಂದೆಯು ನಮಗೆ ಜೊತೆಗಾರನಾಗಿದ್ದು ನಮಗೆ ಕರುಣೆ, ಪ್ರೀತಿ, ದಯೆ, ಕೃಪೆ ಎಲ್ಲವನ್ನು ಕೊಟ್ಟು ನಮ್ಮ ಬಲಗೈಯನ್ನು ಹಿಡಿದು ನಮ್ಮನ್ನು ರಕ್ಷಿಸಿ, ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನ ಆಶೀರ್ವದಿಸಿ, ನೀವು ಈ ಲೋಕದಲ್ಲಿ ಎಂದಿಗೂ ಅನಾಥರಾಗುವುದಿಲ್ಲ, ನಾನು ನಿಮ್ಮ ಬಳಿ ಬರುತ್ತೇನೆ ಎಂದು ಆಶೀರ್ವದಿಸುತ್ತಾನೆ. ನಮ್ಮ ತಂದೆಯು ತಾಯಿಯು ಕೈ ಬಿಟ್ಟರೂ ನಮ್ಮ ದೇವರು ನಮ್ಮನ್ನ ಎಂದಿಗೂ ಕೈ ಬಿಡದೆ ಸೇರಿಸಿಕೊಳ್ಳುತ್ತಾರೆ. ಹೌದು ಪ್ರಿಯರೇ, ನಾವು ಯಾವುದಕ್ಕೂ ಚಿಂತಿಸದೆ ನಮ್ಮನ್ನ ಆತನ ಬಳಿಗೆ ಒಪ್ಪಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಯನ ಒಂದು ದಿನ ಅದನ್ನು ಹೆಚ್ಚು ಮಾಡಿಕೊಟ್ಟು ನೀನು ನಮ್ಮ ಬಳಿಯಲ್ಲಿ ಇದ್ದು ನಮ್ಮನ್ನ ಎಂದಿಗೂ ಅನಾಥರಾಗಿ ಬಿಡದೆ ಕಾಯ್ದುಕೊಂಡು ಬರ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ತಂದೆಯೇ, ನೀನು ಹೇಳಿರುವ ಪ್ರಕಾರವಾಗಿ ನೀನು ನಮ್ಮ ಬಳಿಗೆ ಬರುತ್ತೀಯಪ್ಪ. ನೀನು ನಮ್ಮ ಬಳಿಗೆ ಬಂದು ನಮ್ಮ ಪ್ರತಿ ಒಬ್ಬೊಬ್ಬರ ಜೀವನವನ್ನು ಸರಿಪಡಿಸಿ ನಿನ್ನ ಮಕ್ಕಳಾಗಿ ಜೀವಿಸಲು ಬೇಕಾಗಿರುವಂಥ ಕೃಪೆಯನ್ನು ಕೊಟ್ಟು ನೀನು ನಡೆಸುತ್ತಿ ತಂದೆಯೇ. ಹೌದಪ್ಪ, ಲೋಕದಲ್ಲಿ ಯಾರ್ಯಾರು ಏನೇನು ಕಷ್ಟದಲ್ಲಿ ಇದ್ದಾರೋ ನಮಗೂ ಗೊತ್ತಿಲ್ಲ ಸ್ವಾಮಿ. ಆದರೂ ಅನೇಕರು ಅನಾಥರಾಗಿ ದಿಕ್ಕಿಲ್ದೇ ಅವರು ಇದ್ದಾರೆ ಸ್ವಾಮಿ. ಅಂಥವ್ರನ್ನ ನೀನು ಕರುಣಿಸಿ ಅವರು ನಿನ್ನ ಬಳಿಯಲ್ಲಿ ಬರಬೇಕು. ನೀನೇ ಅವರಿಗೆ ತಂದೆಯಾಗಿದ್ದು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಕರ್ತನೆ. ಹೌದು, ಎಷ್ಟೋ ಜನರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ. ಕಷ್ಟ, ಹಿಂಸೆ, ಸಂಕಟ, ಭಾರಗಳು, ದುಃಖಗಳು, ಯಾರ್ಯಾರು ಏನೇನು ಕೊರತೆಯಲ್ಲಿದ್ದಾರೋ ತಂದೆಯೇ, ಈ ಸಮಯದಲ್ಲಿ ಎಲ್ಲರನ್ನೂ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರತಿ ಒಬ್ಬೊಬ್ಬರ ಮೇಲೆಯೂ ನಿನ್ನ ಕೃಪಾಸ್ತು ಇರಲಿ ಕರ್ತನೆ. ನೀನು ಯಾರನ್ನು ಅನಾಥರಾಗಿ ಬಿಡದೆ ಎಲ್ಲರನ್ನು ನಿನ್ನ ಬಳಿ ಸೇರಿಸಿ ನೀನು ಜೊತೆಗಾರನಾಗಿದ್ದು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೆ, ನಿನ್ನ ಕೃಪೆ, ಕರುಣೆ, ಪ್ರೀತಿ, ದಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲೂ ಕೂಡ ನಿನ್ನ ವಾಕ್ಯದ ಪ್ರಕಾರವಾಗಿ ನೀನು ನಮ್ಮ ಜೊತೆಯಲ್ಲಿ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದ ಈ ದಿನದಲ್ಲಿ ನಾವು ನಡಿಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.